ನಮಸ್ತೆ. ನಾನು ಈ ದಿನ ಮನೆ ವಾಸ್ತು ವಿವರ, ಇದರಿಂದ ನೀವು ಸಕ್ಸಸ್ ಹೇಗೆ ಪಡೆಯಬಹುದು, ಮನೆ ವಾಸ್ತು ಒಳ್ಳೆಯ ರೀತಿಯಲ್ಲಿದ್ದರೆ ಎಂದು ತಿಳಿಯಿರಿ. ಮನೆಯ ಕಾಂಪೌಂಡು ಮತ್ತು ಮನೆಯ ಮಧ್ಯ ಪ್ರದಕ್ಷಿಣೆ ಮಾಡುವ ರೀತಿಯಲ್ಲಿ ಜಾಗ ಬಿಡುವುದು ತುಂಬ ಒಳ್ಳೆಯದು. ಮನೆ ಕಟ್ಟುವಾಗ ಪೂರ್ವ ಮತ್ತು ಉತ್ತರದಲ್ಲಿ ಖಾಲಿ ಸ್ಥಳ ಬಿಟ್ಟು ಕಟ್ಟಿ ಸಮತಟ್ಟಾದ ಸ್ಥಳ ಇರಬೇಕು. ಮನೆಯ ಮುಂಬಾಗಿಲು ಒಂದೇ ಇರಬೇಕು ಮತ್ತು ಎಡ ಮತ್ತು ಬಲಭಾಗದಲ್ಲಿ ಕಿಟಕಿ ಇರಬೇಕು. ಎಡಭಾಗದಲ್ಲಿ ಮಾತ್ರ ಇದ್ದರೆ ಋಣಬಾಧೆ, ಬರೀ ಬಲಭಾಗದಲ್ಲಿ ಮಾತ್ರ ಇದ್ದರೆ ಸಂತಾನ ನಷ್ಟ ಆಗುತ್ತದೆ. ಒಂದೇ ಕಡೆ ಎತ್ತರ ಮತ್ತು ಒಂದೇ ಕಡೆ ಕಡಿಮೆ ಇದ್ದರೆ ವಂಶನಾಶ ಆಗುತ್ತದೆ. ಹಾಗಾಗಿ ಮನೆಯ ಎರಡೂ ಕಡೆ ಸಮಾನವಾದ ಎತ್ತರ ಇರಬೇಕು. ಪೂರ್ವ ತಗ್ಗಿನಿಂದ ಕೂಡಿದ್ದು ದಕ್ಷಿಣ ಅಥವಾ ನೈಋತ್ಯ, ಪಶ್ಚಿಮ ಮತ್ತು ವಾಯುವ್ಯ ಎತ್ತರವಾಗಿದ್ದರೆ ಸಮಸ್ತ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಪುತ್ರ ಸೌಖ್ಯ ಅಭಿವೃದ್ಧಿಯೂ ಆಗುತ್ತದೆ. ಮನೆಯ ಆವರಣದೊಳಗೆ ಹಾಲು ಸುರಿಸುವ ವೃಕ್ಷ ಮರಗಳು ಇದ್ದರೆ ದ್ರವ್ಯ ನಾಶ ಆಗುತ್ತದೆ. ಮುಳ್ಳಿನ ಗಿಡಗಳಿದ್ದರೆ ಶತ್ರುಗಳ ಕಾಟ. ಆಲದ ಮರ ಅಥವಾ ಅಶ್ವತ್ಥ ವೃಕ್ಷ, ಅತ್ತಿ ಮರ, ಈ ಮರಗಳು ಇದ್ದರೆ ಮೃತ್ಯು ಭಯ ಕಾಡುತ್ತದೆ. ಹಾಗಾಗಿ ಒಳ್ಳೆಯ ಗಿಡಗಳನ್ನು ಬೆಳೆಸಬಹುದು. ಅಂದರೆ ಹೂವಿನ ಗಿಡಗಳಿದ್ದರೆ ಒಳ್ಳೆಯದು.